ಮಾಡ್ತಾ ಇದ್ಯಾ ನೀನು? ಆಯ್ತಾ? ದೌರ್ಜನ್ಯ ಮಾಡ್ತಾ ಇದ್ಯಾ ನೀನು? Come on babe. Hey guys, ಎಲ್ರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಸುಮಾರು ದಿನ ಆಗಿದೆ ಒಂದು ಟ್ರಾವೆಲ್ ವ್ಲಾಗ್ ನಾವು ಮಾಡ್ಬಿಟ್ಟು. ಸೊ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಹೋಗ್ತಾ ಇದ್ದೀವಿ ಚಿಕ್ಕಮಗಳೂರಿಗೆ. ಚಿಕ್ಕಮಗಳೂರಲ್ಲಿ ಯಾವ ಪ್ಲೇಸ್ನ ವಿಸಿಟ್ ಆಗ್ತೀವಿ, ಏನೇನು ಮಾಡ್ತೀವಿ ಅನ್ನೋದನ್ನ ಈ ವ್ಲಾಗಲ್ಲಿ ನೋಡ್ತೀರಾ. ಸ್ಪೆಷಲ್ ಆಗಿರುತ್ತೆ. ವ್ಲಾಗ್ನ ಕಡೆ ಗಂಟೆ ನೋಡಿ, ಇಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಹೋಗ್ಬೇಕು, ರೈಟಲ್ಲಿ ಹೋಗ್ಬೇಡ್ರಿ ಜಾಸ್ತಿ. ರೈಟಲ್ಲಿ ಹೋದ್ರೆ ಕಾರೆಲ್ಲ ಫಾಸ್ಟಾಗಿ ಬರ್ತಾ ಇರ್ತವೆ. ಫಾಸ್ಟಾಗಿ ಬಂದಾಗ ಉಜ್ಕೊಂಡು ಹೋಗ್ತಾರೆ. ನೈಟಲ್ಲಿ ಹುಷಾರಾಗಿ ಹೋಗ್ಬೇಕು. ನೀನು ಏನೇನು ಹೇಳಲ್ಲ? ನಾನು ಗಣೇಶ ಕೈ ಮುಕ್ಕೊಂಡು ಹೋಗಪ್ಪ, ಹುಷಾರು ಇಟ್ಬರಪ್ಪ. ಒಂದೊಂದಲ್ಲ ನನ್ನ ಮಕ್ಕಳು, ಒಂದೊಂದಲ್ಲ. ರಾತ್ರಿ ಮಲಗೋದು 3 ಗಂಟೆ ಆದದ್ದು ನಾವು. ಎಷ್ಟು ಗಂಟೆಗೆ ಬಂದಿದ್ರಲ್ಲಿ? ಮಮ್ ಸರ್ಟ್ ಫಿಟ್ ಚೆನ್ನಾಗಿತ್ತು ನಮ್ದು. ಒಳ್ಳೆ ಸೇಮ್. ಇವಾಗ ಪೊಲೀಸರು ಮನೆ ಕಳ್ಳ ಅಂತ ಹೇಳ್ಕೊಂಡು ಹೋಯ್ತಾರೆ. ಫಸ್ಟ್ ನೀನು ಹೇಳ್ಕೊಂಡು ಕಚಡ ನನ್ನ ಮಕ್ಕಳು, ನನ್ನ ಫ್ರೆಂಡ್ಸು ಹೇಳಿದ್ದೀನಿ 11 ಗಂಟೆ ರಾತ್ರಿಗೆ ಬರೋ ಕರೆಕ್ಟ್ ಟೈಮ್ಗೆ ಹೊರಡೋಣ ಅಂತ. ನನ್ನ ಮಕ್ಕಳು ಬಂದಿರೋದು ರಾತ್ರಿ 1 ಗಂಟೆಗೆ. ಅವ್ರಿಗೊಂದಷ್ಟು ಉಗಿದು ದೇವ್ರಿಗೆ ಕೈ ಮುಗಿದು ನಮ್ಮ ಮನೆಯಿಂದ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಇವ್ನು ಕೊಟ್ಟಿದ್ದೇನೆ ಗಾಡಿ ಓಡಿಸೋಕೆ. ಫಸ್ಟ್ ಬಂದಿರೋದು ಪಾಪರ್ ನನ್ನ ಮಗನೇ. ಇಕ್ಕಿದ್ದೀನಿ. ಹೆಂಗೈತಪ್ಪ ನೈಟ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್? ಬೀಜ ಎಲ್ಲ ಗಡ ಗಡ, ನಿನ್ನ ಮಕ್ಕಳು ಎಲ್ಲ 100 ಬೀಜ ಎಲ್ಲ ಗಲ 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 ಅಂತ. ವಾರ ಇಲ್ಲಿ ಈ ಟೈಮಲ್ಲಿ ಏನಿರ್ಬೇಕಿತ್ತು? ಒಂದು ಮಿಸ್ಸಿಂಗು, ಒಂದೇ ಒಂದು ಮಿಸ್ಸಿಂಗ್. ಟೀ ಐತೆ, ಕಾಫಿ ಐತೆ, ಎಲ್ಲ ಐತೆ. ಅದಲ್ಲ ನಿನಗೆ ಬೇಕಾಗಿರೋದು. ನನ್ನ ಮಗನ ನಿಲ್ತೀಯ ಕೇಳೋದಕ್ಕೆ ಆಸೆ ಇದೆ. ಅಪ್ಪ ನನ್ನ ಮಕ್ಕಳು ಓಡ್ಸೋ ಸ್ಪೀಡಿಗೆ ಬಾಯಿಗೆಲ್ಲ ಬೀಜ ಬರುತ್ತೆ ಗುರು. ನಮ್ಮನ್ನು ಒಬ್ಬೊಬ್ಬರು ಒಂದು ಸ್ಪೀಡು. ಮದುವೆ ಆಯ್ತಪ್ಪ ಇವನು, ನಂಬ್ತೀರಾ? ಸುಮ್ಮನೆ ಕರೆಕ್ಟಾಗಿ ಮತ್ತೆ ಮದುವೆ ಆಗೈತಿಲ್ಲ. ಹೆಂಗೆ ಓಡಿಸಿದ್ದು? ಬೆಂಕಿ ಆದ್ರೆ ನಂತರ ಓಡಿಸೋದು ಬಿಡು ನೀನು. ಸ್ವಲ್ಪ ಬಿಲ್ಡಪ್ ಕೊಡೋ. ಯಾಕೋ ಬಾಯಿಗೆ ಬಂದಿತ್ತು ಅಂದಲ್ಲ ಅಪ್ಪ. ಇವ್ನು ಹೆಂಗಂದ್ರೆ ಇನ್ ಮಾತಾಡ್ಬೇಕಾದ್ರೆ ಹಿಂದಕ್ಕೆ ತಿರ್ತಾನ. 100 ಸ್ಪೀಡ್ ಐತ್ ಗಾಡಿ. ನಮ್ಮನ್ನು ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಯಾಕೋ ಬರೀ ಬ್ಯಾಡ್ ಬರೀ ಒಳಗರ ಹೋಗ್ಬಿಟ್ಟವನೆ. ಸ್ಪೀಡ್ ಮಾಮ್ಸ್ ಏನೋ ಸ್ಪೀಡ್ ಥ್ರಿಲ್ಸ್ ಕಿಲ್ಸ್ ಅನ್ನೋ ತರ. ಏನೇನ್ ಡೈಲಾಗ್ ಹೊಡಿತೀಯ ಮಾಮ್ಸ್ ನೀನು? ಬೋಳಿ ಮಾಮ್ ಸ್ಪೀಡ್ ಥ್ರಿಲ್ಸ್ ಕಿಲ್ಸ್. ಇನ್ನೊಂದು ಏನಾರು ಇದ್ರೆ ಹೇಳ್ಬಿಡ. ಹಂಗೆ ಅವಸರವೇ ಅಪಘಾತಕ್ಕೆ ಕಾರಣ. ನಾವು ಯಾಕಂದ್ರೆ ಅಷ್ಟಿಷ್ಟು ಸ್ಪೀಡ್ ಹೋಗ್ತಿರೋದು. ನಮಗೂ ಭಯ ಭಕ್ತಿ ಎಲ್ಲ ಐತೆ. ಆದ್ರೆ 6 o'clock ಒಳಗೆ ಡೆಸ್ಟಿನೇಷನ್ ರೀಚ್ ಆಗ್ಬೇಕು. ಯಾಕಂದ್ರೆ ಅವಾಗ್ಲೇ ಪರಿಸರ ಏನೋ ಎಣ್ಣೆ ಹೊಡೆದ ಹೇಳ್ತಾನ. ಧ್ರುವನ ಅಭಿಮಾನಿನೇ ಆಗ್ಬೇಕು. ಲೇ ಮಗ, ನೀನ್ ಮಾಡಿದ್ರೆ ಶೋಕಿ, ನಮ್ ಬಾಸು ನಿಂತ್ಕೊಂಡ್ರೇನೆ ಶೋಕಿ. ಗುರು ದಮ್ ಹೊಡಿತ್ಯಾ? ನಿಮ್ಮ ಅಮ್ಮಗೆ ಹೇಳ್ತೀನಿ. ಹೊಡಿತೀಯಾ? ನಿಮ್ಮ ಅಮ್ಮಗೆ ಹೇಳ್ತೀನಿ. ಅಪ್ಪ ಸುಮ್ಮನಿರೋ, ಕಿತ್ತಾಡ್ಬೇಡ್ರಿ. ನಾಳೆ ಕ್ಯಾರೆಕ್ಟರ್ ಇನ್ವಾಲ್ವ್ ಆಗ್ತಾನೆ ಕಣ. ಜೋರಾಗಿ ತಳ್ಳು. ಅಷ್ಟೇನಾ? ತೊಳ್ರ ಹೋಗಿ. ಬೆಳಗ್ಗೆ ಏನೋ ಹೋದ್ವಿ ಮುಳ್ಳಯ್ಯನಗಿರಿಗೆ. ಚಿಕ್ಕಮಗಳೂರು ತಲುಪೋ ಅಷ್ಟರಲ್ಲಿ ಆಗಿತ್ತು 7 ಗಂಟೆ. ನನ್ನ ಫ್ರೆಂಡ್ ಗಾಡಿ ಬೇರೆ ದಬಾಕೊಂಡ್ಬಿಟ್ಟಿತ್ತು ಅಪ್ಪಿಲ್ಸಲ್ಲಿ. ಅವ್ನ ಗಾಡಿನ ನಿಲ್ಲಿಸಿ ಹೋಗೋ ಅಷ್ಟರಲ್ಲಿ ಪೀಕಿಗೆ ಆಗಿತ್ತು ಒಂದು 7:30. ನಾನು ಮುಳ್ಳಯ್ಯನಗಿರಿಗೆ ಬಂದು ಎಕ್ಸಾಕ್ಟಾಗಿ 1 ವರ್ಷ ಆಗಿತ್ತು. ಲಾಸ್ಟ್ ಟೈಮ್ ಬಂದಿದ್ದು ಕಾರಲ್ಲಿ, ಬಟ್ ಈ ಟೈಮು ಬೈಕಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಡಿಫ್ರೆಂಟಾಗಿ ಬಂದಿದ್ವಿ. ಎಲ್ಲರೂ ಬರ್ತೀರಿ. ಯಾರಿಗ ಆಗ್ತಾ ಇಲ್ವೋ? ಐ ಕಾಂಟ್ ವೇಟ್ ಬೇಬಿ. ಮತ್ತೆ ಎಲ್ಲಿಗೆ ಬಂದಿದ್ದೀವಿ ನೋಡಿ ನಾವೀಗ? ಪೀಕಿಗಿನ ಹೋಗಿಲ್ಲ. ಇಲ್ಲಿ ವ್ಯೂ ಪಾಯಿಂಟ್ ಇದೆ. ವ್ಯೂ ಪಾಯಿಂಟ್ ನೋಡಿ ಹೆಂಗಿದೆ ಅಂತ ಸೈಕಾಗೆಲ್ಲ. ಎಲ್ಲರಿಗೂ ಬೇಲ್ಪುರಿ ಕೊಡಿಸ್ತಾನೆ. ಎಲ್ಲ ಜೋಳ ಬೇಲ್ಪುರಿ ಎಲ್ಲ ಕೊಡಿಸ್ತಾನೆ. ಈಗ ಗೊತ್ತಾಗಲ್ಲ ಕಣ್ರು, ಗೊತ್ತಾಗಲ್ಲ ಕಣ್ರಲ್ಲ ನಿಮ್ಗೆ. ಅದೇ ಕಂಪ್ನಿ, ಅದೇ ಫ್ಯಾಕ್ಟ್ರಿ ಎಲ್ಲ ಅದೇ ಅಲ್ರಲ್ಲ. ಬರ್ರೋ ಆಮೇಕಿದ ಕಾಮೆಂಟ್ ಅಂತ ದುಡ್ಡು ನಿಮ್ಮ ಅಪ್ಪ ಹಾಕ್ಬೇಡಿ. ನೋಡು ಅಲ್ಲಿ ನೋಡು, ಅಲ್ಲ ಹತ್ಕೊಂಡು ಹೋಗ್ಬೇಕು. ಅಲ್ಲಿ ಮೆಟ್ಲ ಐತ್ ನೋಡು, ಅಲ್ಲಿ ಹತ್ಕೊಂಡು ಹೋಗ್ಬೇಕು. ಗಿರಿ ಅಲ್ಲೇ ತುಳ್ದಿತ್ತು. ಅಲ್ಲೇ ತುಳ್ಳ ನೋಡ್ರ ಅವನು ಕೂಲಿ ಬಾಯ್ ಸತ್ಕಿತ್ತಾನೆಲ್ಲ ಕಾಣಿಸ್ತಿಲ್ಲ. ಬಂದಲ್ಲ ಇಲ್ಲೇ ಬುರ್ರಲೇ ಬುರ್ರ. ಕಷ್ಟಪಟ್ಟು ಹತ್ಕೊಂಬಂದಲ್ಲ, ಏನು ಇಲ್ವಲ್ಲ ಇಲ್ಲಿ. ಎಲ್ಲೋದ್ರೂ ಏನೂ ಇರಲ್ಲ, ನಾವು ಫೀಲ್ ಮಾಡಬೇಕು ಅಷ್ಟೇ ಜಾಗನ. ಕರ್ನಾಟಕದ ಹೈಯೆಸ್ಟ್ ಪೀಕು ಮುಳ್ಳಯ್ಯನಗಿರಿ ಪೀಕು. ಸೊ ಅಂತೂ ಇಂತೂ ನೋಡಿದ್ವಿ. ಲಾಸ್ಟ್ ಟೈಮು ಮುಳ್ಳಯ್ಯನಗಿರಿ ಪೀಕಿಗೆ ಬಂದಿದ್ದಾಗ ಪೀಕ್ನ ನೋಡಿರಲಿಲ್ಲ, ಜಸ್ಟ್ ವ್ಯೂ ಪಾಯಿಂಟ್ನ ನೋಡ್ಕೊಂಡು ಹೋಗಿದೆ. ಸೊ ಈ ಟೈಮು ಪೀಕ್ನ ನೋಡಲೇಬೇಕು ಅಂತ ಕಷ್ಟಪಟ್ಟು ಹತ್ಕೊಂಡು ಹೋಗ್ಬಿಟ್ಟು ಕರ್ನಾಟಕದ ಹೈಯೆಸ್ಟ್ ಪೀಕ್ನ ನೋಡ್ಕೊಂಬಂದಿದ್ದೀನಿ ಮಗ. ಇರ್ಲಿ ಬಾ, ಶೆಡ್ಡಿಗೆ ಬಾ,
ಕುಂಟೆ ಬಿಲ್ಲೆ ಆಡಕ್ಕೆ ಶೆಡ್ಡಿಗ್ ಬಾ. ಪುರಿನೇ ಹಾರ್ಕೊಂಡು ಹೋಗ್ತೈತಲ್ಲ. ಮಾಮ್ಸ್ ಏನ್ ಮಾಮ್ಸ್ ನಿನಗೆಲ್ಲ ಬುಕ್ಸ್ ಬಂದ್ಬಿಟ್ಟೈತೆ. ಓಡಿಸಿ 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 ಗೂಸ್ ಬಂಪ್ಸ್ ಬಂದ್ಬಿಟ್ಟೈತೆ. ಇದು ಯಾವ್ದೋ ಗೂಸ್ ಬಂಪ್ಸ್ ಬೂಬ್ ಬಂಪ್ಸ್ ಬಂದ್ ನೋಡಿ ಎಲ್ಲ ಬೂಬ್ಸ್ ಬಂಪ್ಸ್. ಮಗ ಇಲ್ಲಿ ಯಾವ್ದೋ ಹೋಮ್ ಸ್ಟೇಗ್ ಬಂದಿದ್ವಿ. ಒಂದು ರೂಮ್ಗೆ 3,000 ಹೇಳ್ತಾವ್ರೆ. 3,000 ಅಂತ ಒಂದು ರೂಮಿಗೆ. ಏನು ನಮ್ ಬೆಂಗಳೂರಲ್ಲೇನೆ ಒಂದ್ ತಿಂಗಳು ಕೊಡ್ತೀವಿ ಅಲ್ಲ. ವೀಕೆಂಡ್ ಅಲ್ಲ, ಶುಕ್ರವಾರ, ಅದಕ್ಕೆ ಯಾಕೆ ಹಂಗೆ ಕೊಡ್ತಾರೆ. ಲೊಕೇಶನ್ ಎಲ್ಲ ಚೆನ್ನಾಗೈತೆ. ಏನ್ ಚೆನ್ನಾಗೈತೆ ಅಲ್ಲ. ಬಾರೆಲ್ಲ ಐತೆ ಫ್ರೆಂಡ್ಸ್, ಬರಕ್ ಹೋಗ್ಬೇಡ್ರಿ, ಎಲ್ಲ ಹಾಳು ಮಾಡ್ತಾರೆ. ಎಲ್ಲ ನಿನ್ನಂತರ ಕಣ ಬರೋದಿಲ್ಲ. ಅದಕ್ಕೆ ನಾವು ಬಂದು ಹೋಗ್ತಾ ಇದೀವಲ್ಲ, ಇಲ್ಲಿ ಬರಲ್ಲ ಸ್ವಾಮಿ. ಸಾವಧಾನ ಬೇಡ, ರೇಟ್ ಜಾಸ್ತಿ. ಒಂದೊಂದಲ್ಲ ಬ್ರೇಡ್ ಹಾಕ್ತಾರಪ್ಪ. ಒಂದ್ ದಿವಸಕ್ಕೆ 3,000 ಸ್ಟೇ ಕೊಟ್ಟು ಆದ್ರೆ ಇನ್ನು ನೆಕ್ಸ್ಟ್ ದಿವಸ ಬೇರೆ ಸ್ಟೇ ಆಗ್ಬೇಕು. ಹೇಳ್ತಾರ ದುಡ್ಡು. ಇದಕ್ಕೂ ಇದಲ್ಲ ಯಾವ್ದು ನ್ಯೂ ಇಯರ್ಗೆ ಇಷ್ಟು 1,000 ಕೊಟ್ಟು ಮಾಡಿದ್ವಿ. ಅದು ಅಂತ ಈ ಟೈಮಲ್ಲಿ, ಪೀಕ್ ಟೈಮಲ್ಲಿ ಈ ಟೈಮಲ್ಲಿ ಅಂತ ಈ ಟೈಮಲ್ಲಿ ನೋಡೋಣಪ್ಪ. ಇವಾಗೆಲ್ಲ ಬೇರೆ ಕಡೆ ಹೋಗ್ಬಿಟ್ಟು ಬುಕ್ ಮಾಡೋಣ ಅಂತ ಅನ್ಕೊಂಡಿದೀವಿ ರೂಮ್ನ. ಇಲ್ಲಿ ಯಾರು ಬಂದೇ ಇಲ್ಲ, ಎಲ್ಲ ನೊಣ ಹೊಡಿತಾವ್ರೆ. ಅಂದ್ರೂ ಯಾಕೋ ಲಾಸ್ ಮಾಡ್ಕೊಂತವ್ರಪ್ಪ ಬಂದಿರೋ ಹೆಸ್ರು ಕಂತಾರಲ್ಲ, ಇದೆಲ್ಲ ಹಿಂಗೆ. ಹೌದೇನೋ? ನೀನು ನಾನು 2-3 ಸಲ ನೋಡಿದ್ದೀನಿ. ಯಾವ ಹುಡುಗಿ ಹತ್ರ? ಅರಾಬಿಕ್ ಹುಡುಗಿನ 2-3 ಸಲ ನೋಡೋಣಂತೆ. ಗೊತ್ತಾಗಲ್ಲ ಕಣ್ರಲ್ಲ ನಿಮ್ಗೆ, ಸುಮ್ಕಿರಲ್ಲ. ಯಾಕೆ ಹಿಂಗ್ ಪಾಟ್ಲ ಕೊಡ್ತೀರಾ? ಮಾಮ್ಸ್ ಯಾನ್ ಮಾಮ್ಸ್ ಫುಲ್ಲು ಕೆಂಪಾಗೋಗ್ಬಿಡೈತಿ. ಅಪ್ಪ ಒಂದು ರಾತ್ರಿ ನಿದ್ದೆ ಇಲ್ಲ ಅಂದ್ರೆ ಹಿಂಗೆಲ್ಲ ಆಗಲ್ಲ. ಅಪ್ಪ ಮಗ 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 ರಾತ್ರಿ ಎಲ್ಲ ಗಾಡಿ ಓಡಿಸ್ಕೊಂಬಂದಿದ್ದೆ. ಕಣ್ಣೆಲ್ಲ ರೆಡ್ ಆಗೋದ್ರ ಜೊತೆಗೆ ಹುಡುಗರೆಲ್ಲ ನೋಡಿ ಫುಲ್ ಹೆಂಗೆ ಡೆಡ್ ಬಾಡಿಗಳು ಮಲ್ಕೊಂಡವ್ರು ಇಷ್ಟ ಅಂತ ಅವರೆಲ್ಲ ಎಲ್ಲ ಒಂದು 10 ನಿಮಿಷ ಮಲ್ಕೋತೀವಿ ಅಂತ ಮಲ್ಕೊತಾರೆ. 10 ನಿಮಿಷ ಇದೆ ದಳಲ್ಲಿ ಅಲ್ಕ ಊಟಕ್ಕೆ ಅಪ್ಪ ಆಯ್ತು. ಇವಾಗ ಎದ್ದಿರೋರು ಮಗ ತೊಳ್ಕೊಬರ್ರಿ ಇವಾಗ. ಮಕ್ಕ ನಂಗೆ ಓದ್ ಬರಪ್ಪ ಬೇಗ. ಕಸ್ರ ನನ್ನ ಮಕ್ಕಳು ಸ್ನಾನ ಮಾಡ್ಕೊಂಡು ಹೋಗೋಣ ಅಂದೆ ಕಣ. ಓ ಮಕ ತೊಳೆಯಕ್ಕೆ ಎನರ್ಜಿ ಇಲ್ಲ. ಅಲ್ಲೇ 2 ಗಂಟೆ ಆಗೈತೆ, ನಾಷ್ಟನೂ ಮಾಡಿಲ್ಲ, ಹಂಗೆ ಬಿದ್ಕೊಂಡಿದ್ದೀವಿ. ಹುಡುಗರು ಫುಲ್ಲು ಗಾಡಿ ಹೊಡೆದು ಟ್ರೈನು ಸ್ಟ್ರೆಸ್ಸು ಎಲ್ಲ ಆಗ್ಬಿಟ್ಟು 2 ಗಂಟೆವರೆಗೂ ಮಲಗಿದ್ರು. ಒಟ್ಟಿಗೆ ಟಿಫನು ಮಾಡೋಣ ಅಂತ, ಟಿಫನು ಊಟ 2 ಸೇರ್ಕೊಂಡು ಒಟ್ಟಿಗೆ ಮಾಡೋಣ ಅಂತ. ಇದು ಯಾವುದು ಲೈವ್ ಅಂತ ನಮ್ಮ ಹುಡುಗ ಕರ್ಕೊಂಬಂದ. ರೀಲ್ಸಲ್ಲಿ ನೋಡಿದ್ದೀನಿ, ಬೆಂಕಿ ಇರುತ್ತೆ, ಮಸ್ತಾಗಿರುತ್ತೆ, ಚಿಂದಿ ಆಗಿರುತ್ತೆ ಅಂತ. ನಾವಿದ್ದು ಸ್ಟೇಯಿಂದ ಇದು 15 ಕಿಲೋಮೀಟ್ರು. ಈ ಹೋಟೆಲಿಗೆ ಬರೋಕ್ಕೋಸ್ಕರ 15 ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ಕೊಂಬಂದಿದ್ದು. ಮಸ್ತಾಗಿರುತ್ತೆ ಅಂತ ನೋಡಿದ್ರೆ ನಾರ್ಮಲ್ ಆಗೇ ಇತ್ತು ಗುರು. ಏನಂತ ಹೆವಿ ಟೇಸ್ಟ್ ಏನಿರಲ್ಲ. ತಿಂದ್ಬಿಟ್ಟು ಹೊರಟ್ವಿ. ಊಟ ಮಾಡ್ಕೊಂಡು ಹೊರಡೋ ಅಷ್ಟರಲ್ಲಿ 5 ಗಂಟೆ ಆಗಿತ್ತು. ಮತ್ತೆ ಮುಳ್ಳಯ್ಯನಗಿರಿ ರೂಟಲ್ಲೇ ಹೋಗ್ಬೇಕಾಗಿತ್ತು. ಜರಿ ಫಾಲ್ಸ್ಗೆ ಹೋಗೋಣ ಅಂತ ಹೊರಟ್ವಿ. ಮೇಲ್ಹೋಗಿ ಕೆಳಗೆ ಬಂದು ಅದೇ ರೂಟಲ್ಲಿ ತಿರುಗಿ ಸುತ್ತಿ ಮತ್ತೆ ಅಲ್ಲಿಗೆ ಬಂದಂಗೆ ಆಗ್ತಿತ್ತು. ಜರಿ ಫಾಲ್ಸ್ಗೆ ಹೋಗೋ ರೂಟಲ್ಲಿ ಹೊನಮ್ಮ ದೇವಿ ಫಾಲ್ಸ್ ಅಂತ ಒಂದು ಮ್ಯಾನ್ ಮೇಡ್ ಫಾಲ್ಸ್ ಇತ್ತು. ಈ ಫಾಲ್ಸ್ಗೆ ವಿಸಿಟ್ ಹಾಕಿದ್ವಿ. ಜರಿ ಫಾಲ್ಸ್ಗೆ ಹೋಗೋಕ್ಕಿಂತ ಮುಂಚೆ. ಈ ಫಾಲ್ಸ್ ಬೇಸಿಕಲಿ ಮ್ಯಾನ್ ಮೇಡ್ ಫಾಲ್ಸ್ ಆಗಿರಲ್ಲ. ಜಸ್ಟ್ ಅವ್ರು ಮೆಟ್ಲೆಲ್ಲ ಕಟ್ಬಿಟ್ಟು ಫೋಟೋ ಶೂಟ್ ಮಾಡ್ಕೊಳ್ಳೋದಕ್ಕೆ ಅಂತ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಈಜ್ಗೀಜೆಲ್ಲ ಹೊಡೆಯೋಕ್ಕಾಗಲ್ಲ ಈ ಫಾಲ್ಸಲ್ಲಿ, ಬಟ್ ಎಂಜಾಯ್ ಮಾಡ್ಬೋದು. ಜರ್ರಿ ಫಾಲ್ಸ್ಗೆ ಅಂತ ಬಂದಿದ್ದೀವಿ ಮಗ. ಎಂಟ್ರೆನ್ಸಲ್ಲಿದ್ದೀವಿ. ನಾನು ನಮ್ಮ ಫ್ರೆಂಡ್ಸು ಎಂಟ್ರೆನ್ಸಲ್ಲಿದ್ದೀವಿ, ಒಂದು 3 ಜನ. ಇನ್ನೂ ಒಂದು ಸ್ವಲ್ಪ ಜನ ತಪ್ಪಿಸ್ಕೊಂಡ್ಬಿಟ್ಟವ್ರೆ. ಅದು ಎಲ್ಲೋಗಿದ್ದಾರೆ ಅಂತ ಗೊತ್ತಿಲ್ಲ. ಸಮಯ ಆಲ್ರೆಡಿ ಇನ್ನೇನು ಮುಗಿತಾ ಬಂದಿದೆ. 6 ಗಂಟೆ ಆಗಿದೆ. ಫುಲ್ಲು ಫಾಗ್ ತುಂಬ್ಕೊಂಬಿಟ್ಟೈತೆ ಗುರು. ಈ ನನ್ನ ಮಕ್ಕಳು ಎಲ್ಲೋಗಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ. ಹೋಗೋದಿಲ್ಲೋ ಅದು ಗೊತ್ತಾಗ್ತಾ ಇಲ್ಲ. ಯಾಕೋ ಹೋಗಲ್ಲ ಅಂತ ಅನ್ನಿಸ್ತಾ ಇದೆ. ಬ್ರೋ ಟೀ ಕೊಡಿ. ಏನೋ ಫುಲ್ ನೆಂದೋಗಿದ್ಯಾ ನೋಡಿ ನಿಂತಿದ್ದೀನಿ ಅಂತ. ನೋಡಿ ಇಂಟರ್ವ್ಯೂ ಹೆಂಗೆ ಬರ್ತೈತೆ. ಬರೋ ಕ್ರಿಕೆಟ್ ಆಡೋಣ, ವಾರ್ಮ್ ಅಪ್ ಆಗಲಿ. ಅಪ್ಪ ನಾನು ಟ್ರಯಲ್ ಅರ್ಧ ಊರು ಬಾಗ್ಲಾಗ್ತೈತಿ, ನೀನು ವಾರ್ಮ್ ಅಪ್ ಅಂತೆ. ಬಾ ಒಂಚೂರು ವಾರ್ಮ್ ಅಪ್, ಬಿಸಿ ಆಗುತ್ತೆ. ಏನೋ ಮಳೆ ಅಪ್ಪ ಹೆಂಗೂ ಬಂತು, ಸೈಕ ಹೋದೆ. ಅಲ್ಲೆಲ್ಲ ನಡುತ್ತೈತಲ್ವ, ಅದಕ್ಕೆ ವಾರ್ಮ್ ಅಪ್. ಎದಳ್ರಲ್ಲಿ ಗುರು ಇಲ್ಲನಾ? ರಾಲಿ ಗುರು ಎದಳ್ರಲ್ಲಿ ಊಟ ಗೀಟ ತಗೊಬರ. 8:30 ಆಗೈತೆ ಅಲ್ಲೇ. ನಡೀರೋ ಅಪ್ಪ ಎದಳ್ರಿ. ಓ ಏನು ನಡೀರೋ ಅಂದ್ರೆ ಮಲ್ಕೊಂತ. ಎದಳಲ್ಲಿ ಪ್ಯಾಂಟ್ ಹಾಕಿ ಎದಳಲ್ಲಿ. ಇದನ್ನ ಹಾಕ್ತೀನಿ, ಪ್ಯಾಂಟ್ ಹಾಕಿ ಎದಳಲ್ಲಿ. ಎದಳ್ರಿ. ನಿಮ್ಮ ಅಪ್ಪ ಅಮ್ಮ ಏನಕ್ಕ ಕಳಿಸಿದ್ರು ಟ್ರಿಪ್ಪಿಗೆ, ಎಂಜಾಯ್ ಮಾಡ್ಲಿ ಅಂತ. ಎಲ್ಲ ರಗ್ಗುಬ್ರು ಹಾಕೊಂಡು ಮಲ್ಕೊಂಡಿದ್ರಲ್ಲ. ಎದಳ್ರ ಬರ್ರ, ಊಟ ತಗೊಬರ್ರ. ಬಾರಲ್ಲಿ ಗುರು ಬರ್ರಿ, ಹೋಗಿ ಊಟ ತಗೊಬರ್ರ.
ಮಾಮ್ಸ್ ಏನಿದೆ ದ ವೇ ಟು ವಿನ್ ಅಂತೆ. ಅಪ್ಪ ನೀವು ಬಿಡ್ರಪ್ಪ, ಸಾವುಕಾರ ಮಂದಿ ವಿನ್ ಎಲ್ಲ ಆಯ್ತೀರಾ. ಲೂಸ್ ಅಂಬದೇ ಇಲ್ಲ ನನ್ನ ಲೈಫ್, ಬರೀ ವಿನ್ ಅಷ್ಟೇ. ನೀವೇನ್ ಸಾವುಕಾರ ಮಂದಿ ಚಡ್ಡಿ ಎಲ್ಲ ಹಾಕಂತೀರಾ, ನೀವೇನ್ ಸಾವುಕಾರ ಮಂದಿ ಜಿಪ್ ಎಲ್ಲ ಹಾಕಂತೀರಾ. ಯಾಕೆ ಹಾಕಿಲ್ವೇ ಮಾಮ್ಸ್? ಏನ್ ಮಾಮ್ಸ್ ಕೂಲಿ ಬೈ ತೊಡೆಲ್ಲ ಅಷ್ಟೇ ಈಟಗೈತೆ, ಏನು ಹಂಗೆಪ್ಪ ತೊಡೆನೇ ಹಿಂಗೈತೆ, ಅದ ಹೆಂಗೈತೆ. ನಿಂದು ಇಷ್ಟ ಯಾಕೆ ಬ್ಲ್ಯಾಕ್ ಐತೆ? ಯಾವ್ದು ನಿಂದು ಇದೇ ಎಷ್ಟು ಬ್ಲ್ಯಾಕ್ ಐತೆ, ಅದೇ ಎಷ್ಟು ಬ್ಲ್ಯಾಕ್ ಇದೆ. ಇದ್ಯಾತ್ರೂ ಇದು ಲೇ ಒಳ್ಳೆ ನಮ್ಮನು ಊಟನೇ ಸಿಗಲ್ವಲ್ಲ. ಚಿಕ್ಕಮಂಗ್ಳೂರ್ಗೆ ಹೋಗ್ಬೇಕಂತೆ. ಚಿಕ್ಕಮಂಗ್ಳೂರು ಅಲ್ಲಿ ಯಾವ್ದೋ ಒಂದು ಹೋಟ್ಲ್ ಹೇಳ್ಯಾರ. ಅಪ್ಪ ಈಗ ಹೋಗಕ್ಕಾಗಲ್ಲ ಮಾಮ್ಸ್, ಈ ಚಳಿಲಿ ಚಿಕ್ಕಮಂಗ್ಳೂರ್ ಹೋಗಕ್ಕಾಗಲ್ಲ. ಬೇಕು ಮಾಮ್ಸ್ ಯಾತ್ರೂ ಮಾಮ್ಸ್ ಇದು ಯಪ್ಪ ಮಳೆ ಹಿಂಗೆ ಚಳಿ ಹಿಂಗೆ. ಕ್ರೇಜ್ ಕೇಕ್ ಹಾಕ್ತಿವಿ ಎಲ್ಲ ಹಾಕ್ತಿವಿ, ನಮಗೆ ಬಂದ್ರೆ ಆಮೇಲೆ ಬರೀ ಹಿಂಸೆ ಅನ್ಸುತ್ತಪ್ಪ. ನಾವು ಸ್ಟೇ ಮಾಡಿದ್ದು ಹಿಲ್ ಸ್ಟೇಷನ್ ಕೆಳಗಡೆ. ಅಲ್ಲಿ ಯಾವುದು ಹೋಟೆಲ್ಗಳೇ ಇರಲಿಲ್ಲ. ಯಾವುದೋ ಕಣ್ಣಿಗೆ ಒಂದು ಹೋಟೆಲ್ ಬಿತ್ತು, ಅಲ್ಲಿ ಮೀನೂಟ ತಗೊಂಡು ರಾತ್ರಿ ಚೆನ್ನಾಗಿ ಮೀನೂಟ ತಿಂದ್ಬಿಟ್ಟು ಮಲ್ಕೊಂಡ್ವಿ. ಮಗ ಇಟ್ಸ್ ಡೇ 2 ಇನ್ ಚಿಕ್ಕಮಗಳೂರು. ಬೆಳಬೆಳಗ್ಗೆನೆ ಎದ್ದಿದ್ದೀವಿ. ಏನೂರು ಗುರು ಬೆಳಬೆಳಗ್ಗೆನೆ ಬಚ್ಚಲಾಗೈತೆ ಯಪ್ಪ. ಎದ್ದೀಚೆ ಕಡೆ ಬಂದೆ. ನಮ್ಮ ಸ್ಟೇ ಇದೆಯಲ್ಲ, ಸ್ಟೇ ಒಂಥರ ಸಖತ್ತಾಗಿದೆ ಗುರು. ವ್ಯೂ ಪಾಯಿಂಟ್ ಒಂಥರ ಸ್ಟೇಲೇನೆ ಒಂಥರ ವ್ಯೂ ಪಾಯಿಂಟ್ ಇದೆ. ಇಲ್ಲಿ ಕುತ್ಕೊಂಡು ಆರಾಮಾಗೆ ಊಟ ಗೀಟ ಮಾಡಿಕೊಂಡು, ಅಥವಾ ಗೊತ್ತಲ್ಲ ಏನು ಬೇಕಾದ್ರೂ ಮಾಡಿಕೊಂಡು ನೋಡಿ ಯಾವ ಥರ ಇದೆ ಅಂತ ಆ ಕಡೆ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ಇಲ್ಲಿ ಕೂತ್ಕೊಂಡು ಒಂದು ವ್ಯೂನ ಎಂಜಾಯ್ ಮಾಡಿಕೊಂಡು ಒಂದು ಟೀ ಕುಡಿತಿದ್ರೆ ಸೈಕಾಗಿರುತ್ತೆ. ಮಳೆ ಬಿಡ್ತಾನೆ ಇಲ್ಲ ಮಗ, ಕಂಟಿನ್ಯೂಸ್ ಆಗಿ ಸುರಿತಾನೇ ಇದೆ. ಈ ಥರ ಟೂ ವೀಲರಾಗಿ ಬಂದಾಗ ಈ ಥರ ಮಳೆ ಜೋರಾಗಿ ಬರುತ್ತೆ. ಒಂದು ಟೈಮ್ ಕಮ್ಮಿ ಆಗುತ್ತೆ, ಬಿಡೋಣ ಅಂತ ಹೊರಟಾಗ ಜೋರಾಗುತ್ತೆ ಮತ್ತೆ. ಸೊ ಈ ಥರ ಸಿಕ್ಕಾಪಟ್ಟೆ ನೆನ್ನೆ ಎಲ್ಲ ಫುಲ್ ನೆಂದಿರೋದೇನೆ. ಇವತ್ತು ನೋಡಿ ಬೆಳಬೆಳಗ್ಗೆನೆ ಬಂದು ನೆನೆಯೋದೊಂಥರ ಕಾಮನ್ ಆಗೋಗ್ಬಿಟ್ಟಿದೆ ಇಲ್ಲಿ. ನೋಡೋಣ ಇವತ್ತು ಅದು ಎಷ್ಟು ನೆನೀತೀವೋ ಏನೇನು ಆಗ್ತೀವೋ ಅಂತ. ನಾವು ರೂಮ್ನ ಬಿಡೋ ಅಷ್ಟೇ 11:15 ಆಗಿತ್ತು. ನನ್ನ ಮಕ್ಕಳು ಬರೀ ನಿದ್ದೆ ಹೊಡೆಯೋದೇ ಆಗುತ್ತೆ ಗುರು. ಗಾಡಿ ಓಡಿಸು ನಿದ್ದೆ ಹೊಡೆದು, ಗಾಡಿ ಓಡಿಸು ನಿದ್ದೆ ಹೊಡೆದು, ಇಷ್ಟೇ ಆಗೈತೆ ನಮ್ಮ ಟ್ರಿಪ್ ತುಂಬ. ಸಡನ್ನಾಗಿ ಒಂದು ಕಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಚಿಕ್ಕಮಗಳೂರನ್ನ ಬಿಟ್ಬಿಟ್ಟು ನಾಷ್ಟ ಗೀಷ್ಟ ಎಲ್ಲ ಮಾಡಿಕೊಂಡು ಬಂದಿದ್ದು ಪ್ಲೇಸೇನೆ ಮಗ. ಚಿಕ್ಕಮಗಳೂರು ಬಿಟ್ಬಿಟ್ಟು ಬಂದ್ವಿ, ದೇವರ ಮನೆಗೆ ಬಂದಿದ್ದೀವಿ. ಧರ್ಮಸ್ಥಳ ಹತ್ರ ಅಲ್ವೇ ಇರೋದು ಇದು. ಇದು ಚಿಕ್ಕಮಂಗ್ಳೂರಿಂದ 50 ಕಿಲೋಮೀಟರ್, ಧರ್ಮಸ್ಥಳದಿಂದನೂ 50 ಕಿಲೋಮೀಟರ್. ಯಾವಾಗ ಸೇರ್ಕೊಳತ್ತೆ ಅಂತ ಗೊತ್ತಿಲ್ಲಲ್ಲ ಇದಕ್ಕೆ. ಗೊತ್ತಿಲ್ಲ. ನೊಜ್ಜಿ ಅವಾಗಿಂದಟ್ಟಿ ಮಳೆ ಬತ್ತೆ. ನಮ್ದೊಂಥರ ವಿಚಿತ್ರ. ರೈನ್ ಕೋಟ್ ಹಾಕ ಬಂದಿದ್ದು ಮಳೆ ಬರ್ತಾ ಇಲ್ಲ. ಫಾಗ್ ನಿನ್ನೆ ಫುಲ್ ಮಳೆ, ನಮ್ಮನ್ನ ರೈನ್ ಕೋಟೆ ಹಾಕಿಲ್ಲ, ಅದೇ ಪ್ರಾಬ್ಲಮ್. ನಾವ್ ಹಾಕೊಂಡಾಗ ಬರಲ್ಲ ಅನ್ಸುತ್ತೆ ಕಣೋ. ಇವಾಗ್ಲೂ ಅಷ್ಟೇ ಗಾಡಿಯಲ್ಲಿ ಬರ್ತಾ ನೋಡ್ ಮಾಮ್ಸ್ ಹೆಂಗೈತೆ, ಸೈಕಾಗೈತೆ. ಚಿಂದಿ. ಇವತ್ತು ಹೆಂಗೆ ಅಂದ್ರೆ ಬರೀ ಫಾಗ್ ಇದೆ, ಮಳೆ ಇಲ್ಲ. ನೆನ್ನೆ ಫಾಗ್ ಜೊತೆ ಮಳೆ. ಈಗಲೂ ಬರುತ್ತೆ ಸ್ವಲ್ಪ ಮಳೆ ಹೆಂಗೆ ಅಂತಂದ್ರೆ ನಾವ್ ರೈನ್ ಕೋಟ್ ಹಾಕೊಂಡಾಗ ಬರೋದಿಲ್ಲ, ರೈನ್ ಕೋಟ್ ಬಿಚ್ಚಾಕ್ ಬರ್ತೈತೆ ಮಳೆ. ಈ ಬಿಚ್ಚದಿಂದ ತಡಿ ಬರುತ್ತೆ ನೋಡೋಣ. ಮಗ ಈ ಟ್ರಿಪ್ಪಲ್ಲಿ ಅದು ಏನು ಎಂಜಾಯ್ ಮಾಡಿದ್ವೋ ಬಿಟ್ವೋ ಗೊತ್ತಿಲ್ಲ. ಆದರೆ ಬೈಕ್ ರೈಡ್ನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಮಳೆಯಲ್ಲಿ ಫಾಗಲ್ಲಿ ಹೋಗ್ತಾ ಇದ್ರೆ ಅವನ ಅಜ್ಜಿ ಫೀಲೇ ಬೇರೆ ಮಗ. ಓಯ್, ದೇವರ ಮನೇಲಿ ಯಾವ ದೇವ್ರ ಮನೆ ಆಯ್ತಾ? ಎಲ್ಲ ದೇವ್ರು ಇರ್ತಾರೆ, ಅದಕ್ಕೆ ದೇವ್ರ ಮನೆ ಅಂತ. ಮುಂಚೆ ಹಳೆಯ ದೇವ್ರುಗಳೆಲ್ಲ ಬಂದು ಇಲ್ಲಿರಾರಂತ, ಅದಕ್ಕೆ ದೇವ್ರ ಮನೆ ಅಂತ. ಹಳೆ ದೇವ್ರುಗಳೆಲ್ಲ ಬಂದಿರೋ ಅಂತ. ಸ್ಟ್ರೆಸ್ ಆದಾಗ ಹಳೆ ದೇವ್ರುಗಳು ಯಾವ್ದು, ಹೊಸ ದೇವ್ರುಗಳು ಯಾವ್ದು? ಹೊಸ ದೇವ್ರುಗಳು ಯಾವ್ದು? ಅಪ್ಪ ನಮ್ ಕಡೆ ಎಲ್ಲ ಇದಾವೆ. ಅಂದ್ರೆ ಶಿವ, ಗಣೇಶ, ಭೂತಪ್ಪ, ಚಿಚ್ಚಿ ಮಾರಕ್ಕ, ಎಲ್ಲಮ್ಮ. ನಮ್ ಕಡೆ ಊರ್ ಚಿಚ್ಚಿ ಮಾರಕ್ಕ ಮೂರ ಹೆಸರೈತೆ. ಯಾವ್ದು ನಿಮ್ಮ ಮನೆ ದೇವ್ರೇನದು? ಅಲ್ಲ, ಮೂರಾಗೆಲ್ಲ ಇದಾವೆ ಮಚ್ಚ ನಮ್ಗೆಲ್ಲ ಅಂತವೆಲ್ಲ ಊರ ಹೆಸರು. ಇವಾಗ ಶಿವಪ್ಪ ಇವೆಲ್ಲ ಫಾಗು ಎಲ್ಲ ಪದೇ ಗಿದೆಗೆಲ್ಲ ಉಣ್ಬಿಟ್ರು ಎಲ್ಲರೂ. ಸಡನ್ ಹೋಗ್ಬೇಕಾಗಿರುತ್ತೆ. ಯಾರ್ಯಾರು ಏನೇನು ಮಾಡ್ತಾ ಇರ್ತಾರೆ ಎಲ್ಲ ಕಾಣಿಸುತ್ತೆ. ಮಾಮ್ಸ್ ಇಲ್ಲಿ ಗೊತ್ತಾಗ ಪದನೇ ಬೇಕಾಗಿಲ್ಲ ಕಣ ಇಲ್ಲಿ. ಹೌದು, ಪದನೇ ಬೇಕಾಗಿಲ್ಲ. ನೋಡ್ರಿ ಹೆಂಗೈತೆ ಅಂತ, ಏನೂ ಕಾಣಿಸಲ್ಲ. ಪರವಾಗಿಲ್ಲ ಮಾಮ್ಸ್, ನಾಯಿನೆಲ್ಲ ಕರ್ಕೊಬರ್ತಾರೆ. ದೇವರ ಮನೆ ಪೀಕ್ನ ಹತ್ಕೊಂಡು ಹೋಗ್ತಾ ಹೆಂಗಾಯ್ತು ಅಂತಂದರೆ ಗಾಳಿ ಅಂತೂ ಸಿಕ್ಕಾಪಟ್ಟೆ ವಿಪರೀತವಾಗಿ ಬರ್ತಾಯಿತ್ತು. ನಮ್ಮ ಹುಡುಗನ ರೈನ್ ಕೋಟ್ ನೋಡಿ ಹೆಂಗೆ ಹಾರ್ಕೊಂಡು ಹೋಗ್ತಾ ಇದೆ ಅಂತ. ನಾವು ಆ್ಯಕ್ಚುಲಿ ಮಾತಾಡ್ತಾ ಇದ್ದೀವಿ, ರೆಕಾರ್ಡ್ ಆಗಿದೆ ಅದು, ಬಟ್ ಏನು ಮಾತಾಡಿದ್ದೀವಿ ಅಂತಲೇ ಗೊತ್ತಾಗಿಲ್ಲ. ಆ ರೇಂಜ್ಗೆ ಗಾಳಿ ಬಂದಿದೆ. ಈ ವಯ್ಯ ಹಿಂಗೆ ಮಲ್ಕೊಂಡ್ರನ್ನ ನೋಡ್ಬಿಟ್ಟು ನೆಗದ್ ಬಿದ್ದು ಅಂದನೋ ಅಂತ ಓಡ್ ಬಂದ್ವಿ. ನೋಡಿದ್ರೆ ಎದ್ದೇ ಇದ್ದ ಎಂಜಾಯ್ ಮಾಡ್ತಾ ಇದ್ದಂತೆ ಶಿಷ್ಯ ಮಲ್ಕೊಂಡು ಕಾಲ ಗೆಲ್ಸ್ಕೊಂಡು. ಗೊತ್ತೇನ್ರಿ ಇದು ಶೆಡ್ ಕಂಡ್ರೆ, ಇದು ಶೆಡ್ ಕೇಳ್ತಾ ಇದ್ದಲ್ಲ, ಇದೇ ಕಣ ದೇವ್ರ ಮನೆ. ಅಪ್ಪ ದೇವ್ರ ಮನೆನ ಸಿಕ್ತು. ಫೈನಲಿ ಮಳೆನೂ ಬಂತು. ಅವಾಗಿಂದ ರೈನ್ ಕೊಡ್ತಾನಿದೀವಿ, ಮಳೆ ಬರ್ತಿಲ್ಲ. ರೈನ್ ಕೊಡ್ತಾನಿದೀವಿ, ಮಳೆ ಬರ್ತಿಲ್ಲ. ಇವಾಗ ತಗೊಂಡಿದ್ಕೆ ಹೊರ್ತಾಯ್ತು, ಯೂಸ್ ಆಗ್ತಿದೆ. ದೇವರ ಮನೆ ಟೆಂಪಲ್ನ ಒಂದು ರೌಂಡ್ ಹಾಕೊಂಡು ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾಯ್ತು ಮಗ. ಊಟ ಬೇರೆ ಮಾಡಿಲ್ಲ, 5 ಗಂಟೆ ಆಗಿತ್ತು. ಊಟ ಮಾಡೋಣ ಅಂತ ಸೈಡ್ಗೆ ಹಾಕ್ಬಿಟ್ಟು ಕಾಫಿ ಕುಡಿದು ಹೊಟ್ವಿ. ಮಳೆ ಬೇರೆ ಜೋರಾಗಿ ಹಿಡ್ಕೊಂತು. ಅಲ್ಲಿ ಸಡನ್ ಪ್ಲಾನ್ ಮಾಡಿದ್ವಿ ಮಗ. ಆಲ್ ಆಫ್ ಎ ಸಡನ್ ಪ್ಲಾನು. ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂತ ಫಿಕ್ಸ್ ಆಗೋಗ್ಬಿಟ್ಟಿದ್ದೀವಿ. ಆದ್ರೂ
ನಾವು ಪ್ಲಾನೇ ಮಾಡಲ್ಲ, ಸುಮ್ಮನೆ ಹೆಂಗ್ ಬೇಕಲ್ಲಿ ಹೋಗ್ತಾ ಇರೋದೇನೆ. ಚಿಕ್ಕಮಂಗ್ಳೂರ್ ನೋಡೋಣ ಅಂತ ಬಂದಿದ್ದು ಧರ್ಮಸ್ಥಳಕ್ಕೆ ಇವಾಗ. ಮಾಂಸ ಒಂದು ಡೌಟು ಮಾಂಸನಜ್ಜಿ, ಇದು ಯಾವಾಗ ಇಲ್ಲಿ ಫಾಗ್ ಬರುತ್ತೋ ಯಾವಾಗ ಮಳೆ ಬರುತ್ತೋ ಅನ್ನಜ್ಜಿ ಸ್ಪೆಷಾಲಿಟಿ, ವೆಸ್ಟರ್ನ್ ಘಾಟ್ಸ್ ಸ್ಪೆಷಾಲಿಟಿ ಇದು. 5 ನಿಮಿಷದ ಮುಂದೆ ಜೋರ್ ಮಳೆ ಬಂದಿತ್ತು, ಇವಾಗ ಟಕಾರ ಮಗ ಕಾರಲ್ಲಿ ಈ ಥರ ಯಾರು ಹೋಯ್ತಾ ಇದ್ರು ಅಂತಂದರೆ ಫೋನ್ ಐಚ್ ಸೈಡ್ ಇಟ್ಕೊಂಡು ಎಂಥ ನನ್ನ ಮಕ್ಳಿಗಾರು ಟೆಂಪ್ಟ್ ಆಗಲ್ಲ ಫೋನ್ ಕಿತ್ಕೊಂಡು ಹೋಗಬೇಕು ಅಂತ. ಇನ್ನೂ ಒಂದು ಕಡೆ ನೋಡಿದ್ರೆ ಚಾರ್ಮಡಿ ಘಾಟ್ ರಸ್ತೆಯಲ್ಲಿ ಇನ್ನೇನು ಘಾಟ್ ಸ್ಟಾರ್ಟ್ ಆಗಬೇಕು ಅಷ್ಟರಲ್ಲೇ ದೊಡ್ಡ ಅವಾಂತರ ಆಗಿತ್ತು. ಅಲ್ಲಿ ಹೆವಿ ಫಾಗ್ ಹೋಗೋರು ಚಾರ್ಮಡಿ ಘಾಟ್ ರಸ್ತೆಯಲ್ಲಿ, ನಿಧಾನಕ್ಕೆ ಹೋಗಬೇಕು. ಇವ್ರು ನೋಡಿದ್ರೆ ಹೆಂಗೆ ಬೇಕೋ ಹಂಗಂಗೆ ಬಂದ್ಬಿಟ್ಟು ಕೊಲೈಡ್ ಆಗಿಬಿಟ್ಟು ಓವರ್ಟೇಕ್ ಮಾಡೋಕೆ ಹೋಗಿದ್ರು ಅಂತ ಕಾಣಿಸುತ್ತೆ. ಈ ಕಡೆ ನೋಡಿದ್ರೆ ವೈಟ್ ಕಲರ್ ಕಾರ್ ಒಂದು ಬಿದ್ದೇ ಹೋಗ್ಬಿಟ್ಟಿದೆ, ಪಾತಾಳಕ್ಕೆ ಹೋಗಿ ಬಿದ್ದಿದೆ, ಕೆಳಗಡೆ ಕಚ್ಕೊಂಡಿದೆ. ಇನ್ನೊಂದು ಸ್ವಲ್ಪ ಕೆಳಗೆ ಹೋಯ್ತು ಅಂದರೆ ಕೆಳಗಡೆ ಹೋಗ್ಬಿಟ್ಟಿರೋದೇನೋ. ನೀವು ಅಷ್ಟೇ ಮಗ ಘಾಟ್ ರಸ್ತೆಗಳಲ್ಲಿ ಹೋಗ್ಬೇಕಾದ್ರೆ ಫಾಗ್ ಇದ್ದಂಥ ಟೈಮಲ್ಲಿ ಸಿಕ್ಕಾಪಟ್ಟೆ ಸ್ಲೋ ಆಗಿ ಓಡಿಸಿ, ಎದುರುಗಡೆ ಏನು ಬರ್ತಿದೆ ಅಂತಲೇ ಕಾಣಿಸೋದಿಲ್ಲ. ಅಂಥ ಟೈಮಲ್ಲಿ ಓವರ್ಟೇಕ್ ಮಾಡೋಕೆ ಹೋದ್ರೆ ಹಿಂಗೆ ಆಗೋದು, ಹೊಡೆದಾಡಿ ಕಿತ್ತಾಡಿ ರಂಪಾಟಾಗಿ ಮಾಡಿದ್ರು ವೈಲೆನ್ಸ್ ಆಗುತ್ತೆ ಅಂತ ಆ ಕ್ಲಿಪ್ಗಳನ್ನೆಲ್ಲ ಇಲ್ಲಿ ಪೋಸ್ಟ್ ಮಾಡ್ತಾ ಇಲ್ಲ. ಎಂಥ ಒಂದು ರಸ್ತೆ ಗುರು ಇದು ಚಾರ್ಮಡಿ ಘಾಟ್ ರೋಡು. ನಜ್ಜಿ ಎಂಥ ಸ್ವರ್ಗ ಕಾಣುತ್ತೆ ಅನ್ನೋದ್ರೆ ಇಲ್ಲಿ ರೋಡುದ್ದಕ್ಕೂ ಹೆಜ್ಜೆಗೂ ಮಗ ಫಾಲ್ಸ್ಗಳ ಸುರಿಮಳೆನೇ ಇತ್ತು. ಎಲ್ಲೆಲ್ಲಿ ನೋಡಬೇಕು ಗುರು ಫಾಲ್ಸ್ ನೋಡಕ್ಕೆ, ಅಲ್ಲಿ ಇಲ್ಲಿ ಅಂತ ಹೋಗ್ತೀವಿ, ಎಲ್ಲ ಫಾಲ್ಸ್ಗಳು ಈ ರಸ್ತೆಯಲ್ಲೇ ಇದೆ. ಈ ಟ್ರಿಪ್ಪಲ್ಲಿ ನನ್ನ ಫೇವ್ರೇಟ್ ಪ್ಲೇಸ್ ಯಾವುದು ಅಂತಾರೆ ಅದು ಚಾರ್ಮಡಿ ಘಾಟ್. ಯಾಕಂದ್ರೆ ಅಂಥ ಸ್ವರ್ಗನ ನೋಡ್ಬಿಟ್ಟೆ ಇಲ್ಲಿ. ಚಾರ್ಮಡಿ ಘಾಟ್ ಏನಕ್ಕೆ ಬೆಸ್ಟ್ ಅಂದ್ರೆ ಇದಕ್ಕೆ ಗುರು, ಅವನಜ್ಜಿ ಒಂದ್ ಫಾಲ್ಸ್ ಅಲ್ಲ 2 ಫಾಲ್ಸ್ ಅಲ್ಲ, ರೋಡ್ ತುಂಬಾ ಫಾಲ್ಸ್. ನಮ್ಮ ಅರ್ಧ ಕಿಲೋಮೀಟರ್ ಒಂದೊಂದು ಫಾಲ್ಸ್ ಇದಾವೆ ಇಲ್ಲಿ. ಈ ಫಾಗ್ ಅಲ್ಲಿ ಮಳೆಯಲ್ಲಿ ಟೈಮ್ ಎಷ್ಟು ಮಾಮ್ಸ್? 7 ಗಂಟೆ ಅನ್ಸುತ್ತೆ. ಅನಜ್ಜಿ 6 ಗಂಟೆ ಆದ್ರೂ ಇದೇ ಫಾಗ್ ಬತ್ತಾನೆ ಇರುತ್ತೆ. ಅನಜ್ಜಿ ಗಾಡಿ 2 ವೀಲರ್ ಹೋಗ್ತಾ ಇದ್ರೆ ಫಾಲ್ಸ್ ಮಜಾನೋ ಮಜಾ. ಫಾಲ್ಸ್ ಮೇಲೆ ಫಾಲ್ಸ್, ಫಾಗ್ ಮೇಲೆ ಫಾಗ್. ಚಾರ್ಮಡಿ ಘಾಟ್ ವ್ಯೂನ ಎಂಜಾಯ್ ಮಾಡಿಕೊಂಡು ಧರ್ಮಸ್ಥಳ ರೀಚ್ ಆಗೋ ಅಷ್ಟರಲ್ಲಿ ರಾತ್ರಿ 8:30 ಆಗಿತ್ತು. ಓಡಿದ್ವಿ ದರ್ಶನ ಮಿಸ್ ಆಗತ್ತೆ ಅಂತ ಬೇಗ ಹೊಡೆದ್ವಿ. 8:30 ರಾತ್ರಿ. ಇವಾಗಿನ ಬಂದಿದ್ವಿ ಧರ್ಮಸ್ಥಳಕ್ಕೆ, ಪಟ್ಟನಾಗ ದರ್ಶನ ಮಾಡೋಣ ಅಂತ ಬಂದಿದ್ವಿ. ಕೇಳ್ಬೇಡ್ರಿ, ಧರ್ಮಸ್ಥಳ ಅಂದ್ರೆ ಗೊತ್ತಿರುತ್ತೆ. ನಾಳೆ ಬೇರೆ ಪ್ಲಾನ್ಸ್ಗಳಿದಾವೆ, ಅದಕ್ಕೆ ಇವತ್ತು ಬೇಗ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಯಾವ್ದೋ ಎಂಟ್ರಿ ಎಲ್ಲೋ ಜನ ಎಲ್ಲ ಹೋಗ್ತಾರಲ್ಲ ಅಷ್ಟೇ. ನಾವು ಸುಮಾರು ವರ್ಷಗಳಾಗೋಗ್ಬಿಟ್ಟಿದೆ ಧರ್ಮಸ್ಥಳಕ್ಕೆ ಬಂದು. ಇವನ್ ಫಸ್ಟ್ ಟೈಮ್ ಬರ್ತಾ ಇರೋದು. ಇಲ್ಲ, ಸೆಕೆಂಡ್ ಟೈಮ್ ಚಿಕ್ಕೂರಿಗೆ ಅದು ಕೌಂಟಿಲ್ಲ ನಮಗೆ. ನಾವು ಪಂಚೆ ಹಾಕೊಂಡು ಚೆನ್ನಾಗಿ ನಮಗೆ ಪ್ಲಾನೇ ಇರಲಿಲ್ಲ ಧರ್ಮಸ್ಥಳಕ್ಕೆ ಬರಬೇಕು ಅಂತ. ಬಾಡಿಗೆ ಯಾರು ಕಮೆಂಟ್ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದೀವಿ, ಪಂಚೆ ಬಿಸ್ನೆಸ್. 20 ರೂಪಾಯಿ ಪಂಚೆ ಕೊಡ್ತೀವಿ, ವಾಪಸ್ ರಿಟರ್ನ್ ಮಾಡಬೇಕು. ಫಸ್ಟ್ 200 ರೂಪಾಯಿ ಇಸ್ಕೊಬೇಕು, ವಾಪಸ್ ರಿಟರ್ನ್ ಕೊಡಬೇಕು, ಡೆಪಾಸಿಟ್ ಇಟ್ಟಿರ್ಬೇಕು. ಪಂಚೆ ಕದ್ಕೊಂಡು ಹೋಗ್ಬಿಟ್ರೆ ನಾವು ಪಂಚೆ ಆಮೇಲೆ ಲಾಸ್ ಆಗುತ್ತೆ. ಕ್ಯೂ ಫಾರ್ ದರ್ಶನ. ಮತ್ತೆ ದುಡ್ಡು ಕೊಟ್ಟು ಹೋಗೋದು ಹೆಂಗೆ? ಎಲ್ಲ ಇರೋಬರ ಲೇಡೀಸ್ ಎಲ್ಲ ಇಲ್ಲೇ ಇದ್ದಾರೆ. ಮಾಮ್ಸ್ ಎಲ್ಲ ಮಾಮ್ಸ್ ಫ್ರೀ ಬಸ್ ಇರೋಬರ ಲೇಡೀಸ್ ಎಲ್ಲ ಇಲ್ಲೇ ಇದ್ದಾರೆ. ಹೆವಿ ರಶ್. ಅದಕ್ಕೆ ಹೋಗೋಣ ಇಲ್ಲ ನಾರ್ಮಲ್ ಹೋಗೋಣ ಮಚ್ಚ? ಇನ್ನೂರು ಸ್ಪೆಷಲ್ ಎಂಟ್ರಿ ಹೋಗೋಣ ಮಾಮ್ಸ್. 200 ರೂಪಾಯಿ ಆದ್ರೆ ಇಲ್ಲಿ ಹೇಳ್ತಾನೆ, ಆಮೇಲೆ ಕ್ಯಾಮ್ರಾ ಆಫ್ ಮಾಡಾದ್ಮೇಲೆ ಅಪ್ಪ ಯಾಕೆ ಬೇಕು, ನಾವು ಕ್ಯೂ ಅಲ್ಲೇ ಹೋಗೋಣ ಅಂತ. ಯೂಸ್ ಆಫ್ ಮೊಬೈಲ್ ಫೋನ್ ಇಸ್ ಪ್ರೈಬಿಟೆಡ್. ಯಾರು ಫೋನ್ ಯೂಸ್ ಮಾಡಕ್ ಹೋಗ್ಬೇಡಿ, ಎಲ್ಲ ಬಂದ್ಮೇಲೆ ಅದೆಲ್ಲ ಇದು ಫೈನ್ ಹಾಕ್ತಾರೆ. ಎಲ್ಲ ನಿಷೇಧ. ಹಂಗೆ ಅಂದ್ಬಿಟ್ಟು ಅವನೇ ಮೊಬೈಲ್ ಯೂಸ್ ಮಾಡ್ತಾರೆ ನೋಡಿ. ಫಸ್ಟ್ ಹೇಳ್ತೀನಿ, ಒಂದ್ಸಲ ಬೋಡ ಮಾಡಿಸ್ಕೊಳ್ಳೋ, ಹೆಂಗ್ ಕಾಣಿಸ್ತೇ ನೋಡ್ಬೇಕು. ಮಾಮ್ಸ್ ಇಲ್ಲ ಮಾಮ್ಸ್, ಇನ್ನ ನನ್ನ ಸದ್ಯಕ್ಕೆ ಅರ್ಕೆ ಇಲ್ಲ. ಅರ್ಕೆ ಇದ್ದಾಗ ಬಗ್ಗೆ ಮಾಡ್ತಾರೆ. ಅರ್ಕೆ ಏನಂತ ಮಾಡ್ಕತ್ತೀಯ ಇವಾಗ? ಮಾಡ್ಕತ್ತೇನೀಗ? ಇವಾಗ ಮಾಡ್ಕೊಂಬಲ್ಲ, ಮುಂದೆ ಇನ್ನೊಂದು 2 ವರ್ಷ ಮಾಡ್ತಾರೆ. ಇಲ್ಲ ಅರ್ಕೆ ಮಾಡ. ದರ್ಶನ ಮುಗಿಸ್ಕೊಂಡು ಪ್ರಸಾದ ಇಸ್ಕೊಂಡು ಬಂದಿದ್ದೀವಿ. ಸಮಯ ರಾತ್ರಿ 9:30 ಏನಾಗಿದೆ. 1 ಅವರ್ ಬೇಕು. 10 ಗಂಟೆ ಆಯ್ತಾ? ರಶ್ ಕಮ್ಮಿ ಇತ್ತು, ಅದಕ್ಕೆ ಬೇಗ ಆಯ್ತು ದರ್ಶನ. ಕರೆಕ್ಟ್ ಪರ್ಫೆಕ್ಟ್ ಟೈಮಿಗೆ ಬಂದಿದ್ದೀವಿ ನೋಡಿ. ಇಷ್ಟು ಬೇಗ ಬಂದ್ಬಿಟ್ಟು ಇಷ್ಟು ಬೇಗ ದರ್ಶನ ಮಾಡಿದ್ವಲ್ಲ, ಖುಷಿ ಪಡಬೇಕು. ಅದು ಒಳ್ಳೆಯವ್ರಿಗೆ ಬೇಗ ಆಗೋದು ದರ್ಶನ. ಯಾವ ದೇವರು ಅಂತ ಹೋಗಿ ಕೆಳಗಡೆ ಕೇಳ್ದವನೆ. ಮಂಜುನಾಥ ಸ್ವಾಮಿ ಅಂದ್ರೆ ಶಿವನ ಅಂತ ಕೇಳ್ದವನೆ. ಅದು ಗೊತ್ತು, ದೇವ ಒಂದು ನಾಮ ಅಲ್ಲ ಅಂತ ಗೊತ್ತು. ಅದ ಸುಮ್ಮನೆ ಕೇಳ್ದ. ಧರ್ಮಸ್ಥಳಕ್ಕೆ ಬಂದಾದ್ಮೇಲೆ ಧರ್ಮಸ್ಥಳದ ಅನ್ನಪ್ರಸಾದ ತಿಂದೇ ಇಲ್ದಂಗೆ ಹೋಗೋಕ್ಕಾಗತ್ತಾ? ಅನ್ನಪ್ರಸಾದನ ತಿಂದ್ಬಿಟ್ಟು ಹೋಗ್ಬಿಟ್ಟು ರೂಮಲ್ಲಿ ಶಿಸ್ತಾಗಿ ಪಾಚ್ಕೊಂಡ್ವಿ. ಸಿಕ್ಕಾಪಟ್ಟೆ ಸ್ಟ್ರೆಸ್ಸು ಎಲ್ಲ ಆಗೋಗ್ಬಿಟ್ಟಿತ್ತು. ಜಸ್ಟ್ ಪಾಚ್ಕೊಂಡ್ರೆ ಸಾಕಾಗಿತ್ತು, ನಿದ್ದೆ ಹಂಗೆ ಟಕ್ಕನಂಗೆ ಬಂದ್ಬಿಡೋದು. ಬೆಳಗ್ಗೆ ಎದ್ದು ಹೊಡ್ತಾ ಇದೀವಿ. ಇವಾಗ ಫಸ್ಟ್ ಪ್ಲೇಸ್ ಯಾವ್ದಾ? ಸೌದಡ್ಕ ಗಣಪತಿ ದೇವಸ್ಥಾನಕ್ಕೆ ಹೊಡ್ತಿದೀವಿ. ಮಳೆ ಬೇರೆ ಜಡಿ ಇಟ್ಕೊಂಡಿವಿ ಧರ್ಮಸ್ಥಳದಲ್ಲಿ. ಆದ್ರೂ ಹೋಗ್ಲೇಬೇಕು ಅಂತ ಫಿಕ್ಸ್ ಆಗಿದೀವಿ. ಇವತ್ತು ಹುಡುಗರೆಲ್ಲ ಬೇಗ ಎದ್ಬಿಟ್ಟವ್ರು, ಎಣ್ಣೆ ತರ ಮಲ್ಕೊಂಡಿಲ್ಲ, ಅದೆಲ್ಲ ಫುಲ್ ಆಕ್ಟಿವ್ ಆಗ. ಯಾರ ಅನ್ಲಿ ಎದ್ದು ಹುಡುಗರನ್ನ ಎಬ್ಬರಿಸಿ ಬರೀ ನೆನ್ನೆದೇ ಆಗೋಗ್ಬಿಟ್ಟೈತಲ್ಲ ಈ ಟ್ರಿಪ್ ತುಂಬಾ. ನೋವು ಅಷ್ಟೇ ಅಪ್ಪ, ಎಲ್ಲ ಕಡೆ ಹೋದ್ರು ಅಷ್ಟೇ. ಇವಾಗ ಟೈಮ್ ಅಂತದ ಮಾಮ್ಸ್, ಏನು ಮಾಡಕ್ಕ. ಗಣೇಶನ ಹತ್ರ ಎಲ್ಲ ಬೇಡ್ಕೊಬಿಟ್ರ ಏನೇನ್ ಬೇಕು ಅಂತ ಅಲ್ಲೋಗಿ ಬೇಡ್ಕೊಳ. ಇಲ್ಲೇ ಅಲ್ಲ, ಚಪ್ಪಲಿ ಇಲ್ಲೇ ಬಿಡೋಣ, ಇಲ್ಲೇ ಬಿಡ್ ಬರ್ರ. ಎಲ್ಲಿ ಅದು ಸೇವೆ ಕಣೋ, ಸೇವೆ ಮಾಡ್ಸಕ್ಕದು. ಸೇವೆ ಮಾಡಿಸ್ತೀಯಾ? ಇನ್ನ ಉಳ್ ಸೇವೆ ಮಾಡ್ತೀಯ?
ಸೌತ್ ಅಡ್ಕ ಮಹಾಗಣಪತಿ ದೇವಸ್ಥಾನ ಸಿಕ್ಕಾಪಟ್ಟೆ ಪವರ್ಫುಲ್ ಗುರು. ಇಲ್ಲಿ ಬಂದು ಏನು ಕೇಳ್ಕೊಂಡ್ರು ಆಗುತ್ತಂತೆ. ನಾನು ಏನು ಕೇಳ್ಕೊಳಕ್ ಹೋಗ್ಲಿಲ್ಲ, ಯಾಕಂದ್ರೆ ದೇವ್ರಿಗೆ ಸಿಕ್ಕಾಪಟ್ಟೆ ಕೇಳ್ಕೊಂಡ್ಬಿಟ್ಟಿದ್ದೀನಿ ನಾನು. ಮತ್ತೆ ಕೇಳ್ಕೊಂಡ್ರೆ ನನ್ನ ಮಗ ಎಷ್ಟು ಕೇಳ್ಕೊಂತಾನೆ, ಇವ್ನಿಗೆ ಏನು ಇಡರ್ಸದ್ ಬೇಡ ಅಂತ ದೇವ್ರ ಅನ್ಕೊಳೋದಕ್ಕೆ ಏನು ಕೇಳ್ಕೊಳಕ್ ಹೋಗ್ಲಿಲ್ಲ ಮಗ. ಮಾಮ್ಸ್ ಏನ್ ಕೇಳ್ಕೊಂಡೆ ದೇವ್ರ ಹತ್ರ? ಮಾಮ್ಸ್ ಇಲ್ಲಿ ನಾನು ಅಪ್ಪ ಏನ್ ಕೇಳ್ಕೊಂಡ್ರೆ ಆಗುತ್ತಂತಪ್ಪ ಇಲ್ಲಿ? ಆಗುತ್ತೆ. ಅದಕ್ಕೆ ಗಂಟೆ ಕಟ್ತಾರೆ. ಆರ್ತಿ ಆಧಾರದೆಲ್ಲ ಇಲ್ಲ, ಕೋರ್ಕಿ ನೆರವೇರಿದ್ರೆ ಈಗ ಗಂಟೆ ಕಟ್ಟಿ ಹೋಗ್ಬೇಕು. ಅದು ಗೊತ್ತು ಕಣ. ನೀನೇನ್ ಕೇಳ್ಕೊಂಡೆ ಅದೇಳು? ನಾನು ಕೇಳ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ಅದೇನೋ ಬಂದು ಹೊರ್ಕೊಡಾಗ ಗಂಟೆ ಕಟ್ಟಿ ಹೋಗ್ತೀನಿ. ಹೌದಾ? ನಾವು ಕಟ್ಲೇಬೇಕು ಮತ್ತೆ ಹಂಗಾರೆ. ರೆಡಿ ಮಾಡ್ತೀವಿ ಇವಾಗ. ದರ್ಶನ ಇನ್ನೇನು ಆಗಿ ಫೋಟೋ ಗೀಟ ತಕ್ಕೊಬೇಕು ಅಷ್ಟ್ರಲ್ಲಿ ಬರೋ ನಂಗೆ ಸ್ಟಾರ್ಟ್ ಆಯಿತು ಮಳೆ. ಜನ ಗಣೇಶನ್ ಬಿಟ್ಬಿಟ್ಟು ಹಂಗೆ ಎಲ್ಲ ದೌಡೋಗ್ಬಿಟ್ರು. ಇಷ್ಟೇ ನಮ್ಮ ಜನ ಹೊಡಿರಿ ಚಪ್ಪಾಳೆ. ನಾವೆಲ್ಲಿಗಳು ಬಂದಿರೋದು? ಬೆಳ್ತಂಗಡಿ ಇಲ್ಲಿದ್ದ ಒಂದು 20 ಕಿಲೋಮೀಟರ್ ಐತೆ ಅಷ್ಟೇ. ಧರ್ಮಸ್ಥಳ ರೂಟ್ ಹೋಗ್ತಾ ಇದ್ದು ಬೆಳ್ತಂಗಡಿ ಹೋಗ್ಬಿಟ್ಟು ನಮ್ಮ ಇದೇ ಕಣ ಬೆಳ್ತಂಗಡಿ. ಬೆಳ್ತಂಗಡಿ ತಾಲೂಕು ನರಸಿಂಹರಾಜ ಮನೆ ಇರೋದಿನ ಅಲ್ಲಿ. ನರಸಿಂಹಣ್ಣನ ಮನೆ ಎಲ್ಲ ಕಣ ಇರೋದು. ನಾ ರೂಟಲ್ಲಿ ಬಂದಿದ್ವಿ ಅಂತ ಹೇಳಿದ್ದು. ಮನೆ ಎಲ್ಲ ಐತೆ. ಅವನಿರೋದು ದೊಡ್ಡಬಳ್ಳಾಪುರ. ಮಾರ್ನಿಂಗ್ ಟಿಫನ್ ಮಾಡಿಕೊಂಡು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಅಂತ ಹೊರಟ್ವಿ. ಕುಕ್ಕೆ ಸುಬ್ರಹ್ಮಣ್ಯ ಹೋಗುವ ದಾರಿಲಿ ಇದೀವಿ. ಯಾವ್ದೋ ನದಿ ಹರಿತಾ ಇದೆ, ನೋಡ್ತಾ ಇದೀವಿ. ನೇತ್ರಾವತಿ. ನೇತ್ರಾವತಿ ಎಲ್ಲ ಅದೇ ಎಲ್ಲರೂ ನೇತ್ರಾವತಿ ನದಿ ಹೆಸರು ಒಂದೇ ಗೊತ್ತಿರೋದು. ಅದಕ್ಕೆ ಯಾವ್ದು ಕೇಳಿದ್ರೆ ನೇತ್ರಾವತಿ ಅಂತಾನೆ. ಅಷ್ಟೇ. ಹೆಂಗೈತ್ ಮಾಮ್ ಈಜಾಡೋ? ಇಲ್ಲಿ ಬಿದ್ದಿ ಆ ಕಡೆ ಬರ್ತಾನಂತಿದ್ ಬ್ರಿಡ್ಜ್ ಐತೆ ಮೇಲ್ಗಡೆ. ಗೈಸ್ ನೋಡ್ತಾ ಇರ್ರಿ, ಬ್ರಿಡ್ಜ್ ಇದೆ, ಇಲ್ಲಿ ಬಿದ್ದಿ. ಮಾಮ್ಸ್ ಯಾವ್ದೋ ಒಂದು ಮೊಬೈಲ್ ಹಾಕ ಮಾಮ್ಸ್, ಅವಾಗ ಬೀಳಕ್ಕೆ ಆಮೇಲೆ ಫೋನ್ ಹಾಕೋದು. ಇವಾಗ ನನ್ನ ಮಾತ್ರ ಹೋದ್ರೆ ಹೋಗ್ಲ ಮತ್ತೆ ಐಫೋನ್ ಅಲ್ಲ ಹಂಗೆ ಬೀಳೋಣ ಅನ್ಸುತ್ತೆ. ಮಾಮ್ ತಾಳ ಇರುತ್ತಲ್ಲ, ನಾವು ಹೆಂಗ್ ಬದುಕಬಹುದು. ಈಜ್ ಬೇರೆ ಬರುತ್ತಲ್ಲ ಹೋಗು ನೀನು. ಯಾಕೆ? ಅದೇ ಕಣ ಬೀಳ್ಸ ಮೊಬೈಲ್ ಟ್ರಾಮ ಬೀಳ್ತೀನಿ ಹಂಗೆ. ಸಿಕ್ಕಾಪಟ್ಟೆ ಚಳಿ ಹೊಡಿತೈತ್ತು ಮಗ. ಗಾಡಿನ ಸೈಡ್ಗೆ ಹಾಕೊಂಡ್ಬಿಟ್ಟು ಅಲ್ಲಿ ಜೋಳ ಬೇಯಿಸ್ತಾ ಇದ್ರಲ್ಲ, ಆ ಬೆಂಕಿಲಿ ಸ್ವಲ್ಪ ಕಾಯಿಸ್ಕೊಂಡ್ವಿ. ಹಂಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ನೆನ್ಕೊಂಡು ಹೋದ್ವಿ. ಯಾವ ರೇಂಜಿಗೆ ನೆಂದಿದ್ವಿ ಅಂತಂದ್ರೆ ಹಿಂಡಿದ್ರೆ ಹಂಗೆ ನೀರು ಸುರಿತಾ ಇತ್ತು. ಇವನಿಗೆ ದೇವ್ರು ಅಂದ್ರೆ ಈ ಖುಷಿ ಆಯ್ತು. ಇವಾಗ ಖುಷಿ ಆಯ್ತು. ದೇವ್ರು ಅಂದ್ರೆ ಭಯ ಭಕ್ತಿ ಐತೆ. ಅದು ಇದು ಅಂತ ದೇವ್ರು ಅಂದ್ರೆ ನಿನಗೆ ಅದೆಂತ ಹಾಡು ಹೇಳ್ತಾನೆ ದೇವ್ರು ನಿನಗೆ ಒಳ್ಳೆ ಬುದ್ಧಿ ಕಲ್ಸತ್ ಬಾ ನಿನಗೆ. ಯಾಕೋ ಸುಮ್ನೆ ಯಾಕೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲೇ ಜಾಸ್ತಿ ಟೈಮ್ ಆಗೋಯ್ತು ಗುರು. ಧರ್ಮಸ್ಥಳದಲ್ಲಿ ಬೇಗ ದರ್ಶನ ಆಗೋಗ್ಬಿಡ್ತು. ಕ್ಲೋಸಿಂಗ್ ಟೈಮ್ಗೆ ಹೋಗಿದ್ರಿಂದ ಇಲ್ಲಂತೂ ಹೆವಿ ರಶ್ಶು. ಏನ್ ಬರ್ತೈತೆ? ಮಜಾ ಬರ್ತೈತೆ. ಮಜಾ ಬರ್ತೈತೆ ಮಜಾ. ಎಲ್ಲಿ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಮಾಮ್ಸ್ ಎಲ್ಲ ನುಗ್ತಾರಲ್ಲ ಮಾಮ್ಸ್. ನಮ್ಮ ಇಂಡಿಯನ್ಸ್ಗೆ ಸ್ವಲ್ಪ ಇದೇ ಇಲ್ಲಪ್ಪ. ಆ ಪೊಲೀಸ್ ಯಾರು ಆ ಕಡೆ ಹೋಗಿ ಅಂತ ಏನು ಇಲ್ವೇ ಇಲ್ಲ. ಈ ಕಡೆ ಅಲ್ಲೇ ನುಗ್ತಾರೆ. ಸುಮ್ಮನೆ ಒಂದ್ ರೌಂಡ್ ಸುತ್ತಾಕ ಬಂದ್ವಿ. ಇದೆಲ್ಲ ಏನು ಕಲ್ಚರ್ ಲೆಸನ್. ನಮ್ಮ ತರ ಡೀಸೆಂಟ್ ಲೈನ್ ಕರೆಕ್ಟ್ ಬರ್ಬೇಕು. ಕೋತಿತಾರೆಲ್ಲ ಆಡಬಾರ್ದು. ಮಮ್ಸ್ ಏನು ಕೋತಿದ್ದಾರೆ ಆಡಲ್ವಾ? ನಾವೆಲ್ಲ ಡೀಸೆಂಟ್, ಫುಲ್ ಡಿಸೆಂಟ್, ಫುಲ್ ಲೋಕಲ್ ಅಲ್ಲ ಡೀಸೆಂಟ್. ಲೋಕಲ್ ಬೇರೆ ಡೀಸೆಂಟ್ ಬೇರೆ. ನೀನ್ ಯಾರು ಡೀಸೆಂಟ್ ಆಗಿ ನಂಬ್ತಾರ? ಮಗ ನೋಡಿದ್ರೆ ಗೊತ್ತಾಗುತ್ತೆ ಯಾರು ಡೀಸೆಂಟ್ ಅಂತ. ಮಗ ನೋಡ್ರೆ ಗೊತ್ತಾಗುತ್ತೆ. ಕಮೆಂಟ್ ಹಾಕಿ ಯಾರು ಡಿಸೆಂಟ್ ಅಂತ ಕಮೆಂಟ್ ಹಾಕಿ. ಅಕುಲಿ ಬೈ ಇವ್ ನೋಡು, ಅವ್ನು ಫುಲ್ ಇಂಡಿಸೆಂಟ್. ಅವನು ಇನ್ನ ಒಂದ್ ಗೈಸ್ ಬೆಳಗಾರಲ್ಲ ಒಳ್ಳೆಯರಲ್ಲ, ನೋಡಿದ್ರಲ್ಲ ಡಿಸೆಂಟ್ ನೋಡಕ್ಕೆ ಬೆಳಗ್ಗೆ ಅಂತಿದಂಗೆ ನೀವು ಒಳ್ಳೆ ಹುಡುಗ ಅನ್ಕೊಬಿಟ್ರೆ ನಾವು ಮಾತಾಡಲ್ಲ ಅಂತ ಮಾತು ಮಾತಾಡ್ತಾನೆ. ನೋಡಕ್ ಹಿಂಗ ಇದಾನೆ ಅಷ್ಟೇ. ಎಷ್ಟು ಫಾಲ್ಸ್ ಒಂದ ಎರಡ ಫಾಲ್ಸ್ ನೋಡ ನಮ್ಗೆ ಬೋರ್ ಆಗೈತಲ್ಲೋ. ಮಳೆ ಬೇರೆ ಮತ್ತೆ ಮಳೆ ಬರ್ತೈತಲ್ಲೋ. ಮಳೆಯಲ್ಲಿ ಜೊತೆಯಲ್ಲಿ ಮಗ ಲಾಸ್ಟ್ ಮಗನೇ ಲಾಸ್ಟ್ ಪ್ಲೇಸ್ ಮಳೆ ಬೇರೆ ಬರ್ತೈತೆ ಹೆವಿಯಾಗೆ. ಲಾರಿ ಎಷ್ಟು ಫಾಲ್ಸ್ ಮಾಮ್ಸ್ ಒಂದ ಎರಡ ನಂಗಂತೂ ನೋಡ ಬೇಜಾರಾಗ್ಬಿಟ್ಟೈತೆ. ಅಪ್ಪ ಬೇಜಾರಾದ್ರೆ ಏನಕ್ಕೆ ಆದ್ರೂ ಒಂಥರ ಖುಷಿ, ನೋಡಕ್ಕೆ ಖುಷಿ. ಪ್ರಕೃತಿ ಎಷ್ಟು ಸವಿದ್ರು ಬಣ್ಣಿಸಲು ಸಾಲದು. ಸೈಕಲ್ ಮಗ. ಸಿಗೋಣ ಮುಂದಿನ ವ್ಲಾಗ್ ನಲ್ಲಿ. ಬಾಯ್.